ಕ್ಲಾಸ್ 10 ಪಾಲಿನಾಮಿಯಲ್ಸ್. ನೋಡಿ, ಈ ಚಾಪ್ಟರ್ನಲ್ಲಿ ಬರುವಂತಹ ಎಕ್ಸಸೈಸ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಈ ಚಾಪ್ಟರ್ನಲ್ಲಿ ಬರುವಂತಹ ಕೆಲವೊಂದು ಪಾಯಿಂಟ್ಸ್ಗಳನ್ನು ತಿಳ್ಕೊಳ್ತಾ ಹೋಗೋಣ. ಓಕೆ, ಫಸ್ಟ್ ಪಾಯಿಂಟ್, ಪಾಲಿನಾಮಿಯಲ್ಸ್. ಓಕೆ, ಆ್ಯನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಆಫ್ ದ ಫಾರ್ಮ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ನಾಟ್ ಪ್ಲಸ್ ಎ ಒನ್ ಎಕ್ಸ್ ಪ್ಲಸ್ ಎ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ತ್ರೀ ಎಕ್ಸ್ ಕ್ಯೂಬ್ ಪ್ಲಸ್ ಡಾಟ್ 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 ಪ್ಲಸ್ ಎ ಎನ್ ಎಕ್ಸ್ ಟು ದಿ ಪವರ್ ಆಫ್ ಎನ್, in which the variables involved have only non-negative integral exponent, is called a polynomial in x. ಓಕೆ, ಇದರ ಮೀನಿಂಗ್ ಇಷ್ಟೇ. ಆ್ಯನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಆಫ್ ದ ಫಾರ್ಮ್ ಅಂದರೆ ಯಾವುದೇ ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ನು ಯಾವ ಫಾರ್ಮಲ್ಲಿ ಇರಬೇಕು ನೋಡಿ, ಇಲ್ಲಿ ಕೊಡ್ತಾ ಇದ್ದಾರೆ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು, ನೋಡಿ ಪಿ ಆಫ್ ಎಕ್ಸ್ ಅಂತ ಹೇಳಿದರೆ ಪಿ ಅಂದರೆ ಪಾಲಿನಾಮಿಯಲ್ ಅಂತ, ನಾವು ಪಿ ಅಂತಲೇ ಹೇಳಬೇಕು ಅಂತೇನಿಲ್ಲ, ಜಿ ಅಂತಲೂ ತಗೋಬೋದು, ಎಫ್ ಅಂತಲೂ ತಗೋಬೋದು, ಏನೇ ಲೆಟ್ರನ್ನು ತಗೋಬೋದು. ಪಿ ಆಫ್ ಎಕ್ಸ್ ಅಂದರೆ ಬ್ರಾಕೆಟ್ ಒಳಗಡೆ ಎಕ್ಸ್ ಕೊಟ್ಟಿದ್ದಾರೆ ಅಂದರೆ ನಮ್ಮ ಪಾಲಿನಾಮಿಯಲ್ನಲ್ಲಿ ಬರುವಂತಹ ವೇರಿಯಬಲ್ಲು ಎಕ್ಸ್ ಆಗಿದೆ ಅಂತ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎ ನಾಟ್ ಪ್ಲಸ್ ಎ ಒನ್ ಎಕ್ಸ್ ಪ್ಲಸ್ ಎ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ತ್ರೀ ಎಕ್ಸ್ ಕ್ಯೂಬ್ ಪ್ಲಸ್ ಡಾಟ್ 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 ಪ್ಲಸ್ ಎ ಎನ್ ಎಕ್ಸ್ ಟು ದಿ ಪವರ್ ಆಫ್ ಎನ್. ಈ ಫಾರ್ಮಲ್ಲಿ ನಮಗೇನಿರಬೇಕು, ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಇರಬೇಕು. ಅಷ್ಟೇ ಅಲ್ಲ, ಇನ್ ವಿಚ್ ದ ವೇರಿಯಬಲ್ಸ್ ಇನ್ವಾಲ್ವ್ಡ್ ಹ್ಯಾವ್ ಓನ್ಲಿ ನಾನ್ ನೆಗೆಟಿವ್ ಇಂಟಿಗ್ರಲ್ ಎಕ್ಸ್ಪೋನೆಂಟ್ ಅಂತ ಹೇಳ್ತಾರೆ. ಅಂದರೆ ಈ ಏನು ನಮಗೆ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಕಾಣಿಸ್ತಾ ಇದೆ, ಇದರಲ್ಲಿ ವೇರಿಯಬಲ್ ಇರುತ್ತಲ್ಲ, ನಾವು ಎಕ್ಸ್ ಅಂತ ತೊಗೊಂಡಿದ್ರೆ ಎಲ್ಲ ವೇರಿಯಬಲ್ಗಳು ಎಕ್ಸೇ ಆಗಿರುತ್ತೆ. ಆ ಎಕ್ಸಿನ ಎಕ್ಸ್ಪೋನೆಂಟ್ ಗೊತ್ತಾಗ್ತಿದೆಯಾ, ಎಕ್ಸಿನ ಎಕ್ಸ್ಪೋನೆಂಟ್ ಏನಾಗಿರಬೇಕು, ನಾನ್ ನೆಗೆಟಿವ್ ಇಂಟಿಗ್ರಲ್. ನಾನ್ ನೆಗೆಟಿವ್ ಅಂತ ಹೇಳಿದರೆ ಪಾಸಿಟಿವ್ ಇಂಟಿಗ್ರಲ್ ಆಗಿರಬೇಕಾಗುತ್ತೆ. ಎಕ್ಸ್ಪೋನೆಂಟ್ ಏನಾಗಿರಬೇಕು, ಪಾಸಿಟಿವ್ ಇಂಟಿಗ್ರಲ್ ಆಗಿರಬೇಕು ಅಥವಾ ಪಾಸಿಟಿವ್ ಇಂಟೀಜರ್ ಆಗಿರಬೇಕು. ನೋಡಿ, ಇಲ್ಲಿ ಎಕ್ಸಿನ ಪವರ್ ಏನಿದೆ, ಏನೂ ಇಲ್ಲ ಅಂದರೆ 1 ಇರುತ್ತೆ ಅಂದರೆ +1 ಇದೆ. ಇಲ್ಲಿ ಎಕ್ಸಿನ ಪವರ್ ಏನಾಗಿದೆ, 2 ಇದೆ ಅಂದರೆ +2 ಆಗಿದೆ. ಇಲ್ಲಿ +3 ಆಗಿದೆ, +n ಆಗಿದೆ. ಈ ರೀತಿಯಾಗಿ ಬಂತಪ್ಪ ಅಂದರೆ ಅದನ್ನು ನಾವು ಎಂತ ಹೇಳ್ತೀವಿ, ಪಾಲಿನಾಮಿಯಲ್ ಇನ್ ಎಕ್ಸ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಏನು ನಾನು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂದರೆ ಪಾಲಿನಾಮಿಯಲ್ ಬರ್ತೀನಿ, ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳು ಇದೆ, ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳೋಣ. ನೋಡಿ, ನೋಟ್ ಎ ಎನ್ ಈಸ್ ನಾಟ್ ಈಕ್ವಲ್ ಟು 0. ಎ ಎನ್ ಅನ್ನುವಂಥದ್ದು ಯಾವಾಗಲೂ 0 ಆಗಬಾರ್ದು. ಅದೇ ರೀತಿ ಎ ನಾಟ್ ಎ ಒನ್ ಎಕ್ಸ್ ಎ ಟು ಎಕ್ಸ್ ಸ್ಕ್ವೇರ್ ಎ ತ್ರೀ ಎಕ್ಸ್ ಕ್ಯೂಬ್ ಎ ಎನ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಕಾಣಿಸ್ತೀಯಲ್ಲ, ನೋಡಿ ಇದು 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 ಇವನ್ನೆಲ್ಲ ನಾವು ಏನಂತ ಹೇಳ್ತೀವಿ, ಆರ್ ಟರ್ಮ್ಸ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆ, ಅವೆಲ್ಲವೂ ಸಿಂಗಲ್ ಆಗಿ ಹೇಳಿದರೆ ಟರ್ಮ್ಸ್ ಆಗಿರುತ್ತೆ. ಟೋಟಲ್ ಆಗಿ ಹೇಳಿದರೆ ಪಾಲಿನಾಮಿಯಲ್ಲು, ಸಿಂಗಲ್ ಆಗಿ ಹೇಳಿದರೆ ಅವೆಲ್ಲ ಏನಾಗಿರುತ್ತೆ, ಟರ್ಮ್ಸ್ ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ನೋಡಿ, ಎ ನಾಟ್ ಎ ಒನ್ ಎ ಟು ಎ ತ್ರೀ ಎ ಎನ್ ಕಾಣಿಸ್ತಿದೆಯಲ್ವ, ಇಲ್ಲಿದೆಯಲ್ವ, ಇವೆಲ್ಲವೂ ಅವೆಲ್ಲ ಏನಾಗಿರುತ್ತೆ, ಆರ್ ಕೋಎಫಿಷಿಯೆಂಟ್ ಆಫ್ ಎಕ್ಸ್, ಎಕ್ಸ್ ಸ್ಕ್ವಯರ್, ಎಕ್ಸ್ ಕ್ಯೂಬ್, ಎಕ್ಸ್ ಟು ದಿ ಪವರ್ ಆಫ್ ಎನ್ ರೆಸ್ಪೆಕ್ಟಿವ್ಲಿ. ಅಂದರೆ ವೇರಿಯಬಲ್ನ ಜೊತೆಯಲ್ಲಿ ಇರುವಂಥದ್ದನ್ನು ನಾವೇಂತ ಹೇಳ್ತೀವಿ, ಕೋಎಫಿಷಿಯೆಂಟ್ ಅಂತ ಹೇಳ್ತೀವಿ. ನಾವು ಪ್ರಾಬ್ಲಮನ್ನು ಮಾಡುವಾಗ ಎ ನಾಟ್ ಎ ಒನ್ ಎ ಟು ಎ ತ್ರೀ ಎ ಎನ್ ಇವೆಲ್ಲವೂ ಸಹ ಏನಾಗಿರ್ತವೆ, ರಿಯಲ್ ನಂಬರ್ಸ್ ಆಗಿರುತ್ತೆ ಅಥವಾ ನಂಬರ್ಸ್ ಆಗಿರುತ್ತೆ. ವೇರಿಯಬಲ್ನ ಜೊತೆಗೆ ಇರೋ ನಂಬರ್ಸನ್ನು ನಾವೇಂತ ಹೇಳ್ತೀವಿ, ಕೋಎಫಿಷಿಯೆಂಟ್ ಅಂತ ಹೇಳ್ತೀವಿ. ಓಕೆ, ಪಾಲಿನಾಮಿಯಲ್ಗೆ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ನಾನೇ ಬರ್ತೀನಿ. ನೋಡಿ, ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 8x + 4 ಅಂತ ಬರ್ತೀನಿ. ನೋಡಿ, ಎಕ್ಸ್ ಅಂತ ಬರ್ತೀನಿ, ಹಾಗಾಗಿ ಪಾಲಿನಾಮಿಯಲ್ನಲ್ಲಿ ವೇರಿಯಬಲ್ ಎಕ್ಸ್ ಇದೆ, ಪವರ್ ಏನೂ ಇಲ್ಲ ಅಂದರೆ 1 ಇರುತ್ತೆ, +1 ಆಗಿದೆ. ಓಕೆ, ಜಿ ಆಫ್ ವೈ ಇದನ್ನು ಪಾಲಿನಾಮಿಯಲ್ಲೇ ಈಸ್ ಈಕ್ವಲ್ ಟು, ನೋಡಿ ವೇರಿಯಬಲ್ ವೈ ಅಂತ ಹೇಳಿದ ತಕ್ಷಣ ಇದೆಲ್ಲ ಹತ್ರನೂ ವೈ ಇರುತ್ತೆ, 2y² + 3y - 10 ಆಗಿದೆ. ನೋಡಿ, ವೇರಿಯಬಲ್ನ ಪವರ್ ಏನಾಗಿದೆ, +2. ಇಲ್ಲಿ ವೇರಿಯಬಲ್ನ ವೈನ ಪವರ್ ಏನಾಗಿದೆ, ಏನೂ ಇಲ್ಲ ಅಂದರೆ +1 ಇದೆ. ಗೊತ್ತಾಗ್ತಾ ಇದೆಯಾ? ಓಕೆ, ನೆಕ್ಸ್ಟು ಪಿ ಆಫ್ ಆರ್ ಈಸ್ ಈಕ್ವಲ್ ಟು ವೇರಿಯಬಲ್ ಈಸ್ ಆರ್ ಆಗಿರುತ್ತೆ, 1/4 ಬರ್ಬೋದು, ಫ್ರ್ಯಾಕ್ಷನ್ನು ಬರ್ಬೋದು, ರೂಟಲ್ಲೂ ಬರ್ಬೋದು, ಡೆಸಿಮಲ್ಲೂ ಬರ್ಬೋದು ನಂಬರು. ಅಂದರೆ ಕೋಎಫಿಷಿಯೆಂಟಿನ ವ್ಯಾಲ್ಯೂ ಏನು ಬೇಕಾದ್ರೂ ಬರ್ಬೋದು, ಎನಿ ರಿಯಲ್ ನಂಬರ್ ಆಗಿರುತ್ತೆ. 1/4 ಆರ್ ಟು ದಿ ಪವರ್ ಆಫ್ 5 ಪ್ಲಸ್ 8r - 1 ಆಗಿರುತ್ತೆ. ನೋಡಿ, ಆರ್ ಅನ್ನೋದು ವೇರಿಯಬಲ್ಲು, ಪವರ್ ಏನಾಗಿದೆ, +5 ಆಗಿದೆ. ಆರ್ನ ಪವರ್ ಏನಿಲ್ಲ ಅಂದರೆ +1 ಆಗಿದೆ. ಒಟ್ಟು ನಮಗೇನು ಅಲ್ಲಿರುವಂತಹ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನಲ್ಲಿ ವೇರಿಯಬಲ್ಸ್ ಏನಿರುತ್ತೆ, ಎಲ್ಲ ವೇರಿಯಬಲ್ಲು ಸೇಮ್ ಆಗಿರಬೇಕು. ವೈ ಇದ್ದರೆ ಎಲ್ಲ ವೇರಿಯಬಲ್ಲು ವೈಯೇ ಇರಬೇಕು, ಆರ್ ಇದ್ದರೆ ಎಲ್ಲ ವೇರಿಯಬಲ್ಲು ಆರೇ ಬರಬೇಕು. ಮತ್ತು ಅದರ ಪವರ್ ಏನಾಗಿರಬೇಕು ಅಂದರೆ ಎಕ್ಸ್ಪೋನೆಂಟ್ ಏನಾಗಿರಬೇಕು, ಪಾಸಿಟಿವ್ ಆಗಿರಬೇಕು. ಆಗಿದ್ದರೆ ಅದನ್ನು ನಾವೆಂತ ಹೇಳ್ತೀವಿ, ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಡಿಗ್ರಿ ಆಫ್ ದ
polynomials. The highest exponent or power of the variable in a polynomial is called degree of the ಪಾಲಿನಾಮಿಯಲ್. ಓಕೆ, ಇದು ಭಾಳ ಸಿಂಪಲ್ ಆಗಿದೆ. ಯಾವುದೇ ಒಂದು ಪಾಲಿನಾಮಿಯಲ್ನಲ್ಲಿ ವೇರಿಯಬಲ್ ಇರುತ್ತಲ್ವ, ಎಲ್ಲ ವೇರಿಯಬಲ್ನ ನಾವು ಕಂಪೇರ್ ಮಾಡಿದಾಗ ಹೈಯೆಸ್ಟ್ ಎಕ್ಸ್ಪೊನೆಂಟ್ ಇರುತ್ತಲ್ಲ, ಆ ಹೈಯೆಸ್ಟ್ ಎಕ್ಸ್ಪೊನೆಂಟ್ ಅಥವಾ ಹೈಯೆಸ್ಟ್ ಪವರನ್ನೇ ನಾವು ಅಂತ ಹೇಳ್ತೀವಿ, ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಓಕೆ, ಎಕ್ಸಾಂಪಲ್ ತಗೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ. ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 5x + 3 ಅಂತ ಹೇಳಿದಾರಲ್ವ. ಈಸ್ ನೋಡಿ, ಇಲ್ಲಿ ನನಗೆ ಒಂದು ಪಾಲಿನಾಮಿಯಲ್ ಕೊಟ್ಟಿದ್ದಾರೆ. ಈ ಪಾಲಿನಾಮಿಯಲ್ನಲ್ಲಿ ವೇರಿಯಬಲ್ ಯಾವುದು ಅಂತ ನೋಡಿಕೊಂಡ್ರೆ ವೇರಿಯಬಲ್ ಎಕ್ಸ್ ಆಗಿದೆ. ಬರೀ ಒಂದೇ ಒಂದು ಕೊಟ್ಟಿದ್ದಾರೆ ವೇರಿಯಬಲ್ಲು ಎಕ್ಸ್. ಇದರ ಪವರ್ ಎಷ್ಟು? 1 ಆಗಿದೆ. ಇನ್ನು ಯಾವುದೇ ವೇರಿಯಬಲ್ ಇಲ್ಲ. ಹಾಗಾದರೆ ನನಗೆ ಹೈಯೆಸ್ಟ್ ಪವರ್ ಇದರಲ್ಲಿ ಏನಾಗಿರುತ್ತೆ? 1 ಆಗಿರುತ್ತೆ. 1 ಈಸ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಆಗಿರುತ್ತೆ. ಓಕೆ, ಸೆಕೆಂಡ್ ನೋಡಿದರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಜಿ ಆಫ್ ವೈ ಈಸ್ ಈಕ್ವಲ್ ಟು 8y + 2y³ + 1 ಈಸ್ ಅಂತ ಹೇಳ್ತಿದ್ದಾರಲ್ವಾ. ಓಕೆ, ಈ ಪಾಲಿನಾಮಿಯಲ್ ವೇರಿಯಬಲ್ ಏನಿದೆ ನೋಡಿ, ವೈನೇ ವೇರಿಯಬಲ್ ಆಗಿರುತ್ತೆ. ಎರಡಕ್ಕೂ ವೈನೇ ಬಂದಿರುತ್ತೆ. ಓಕೆ, ಈ ವೈನ ಪವರ್ ಎಷ್ಟು? 3 ಆಗಿದೆ. ಈ ವೈನ ಪವರ್ ಏನಾಗಿದೆ? 3 ಆಗಿದೆ. ಇಲ್ಲಿ 1 ಇದೆ, ಇದರ ಪವರು 3 ಇದೆ. 1 ದೊಡ್ಡದು 3 ದೊಡ್ಡದು? ಯಾವುದು ಹೈಯೆಸ್ಟು? ಹೈಯೆಸ್ಟ್ ಈಸ್ 3 ಆಗಿದೆ. ಹಾಗಾದರೆ ಡಿಗ್ರಿ ಈಸ್ 3 ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಓಕೆ, ಈ ಲಾಸ್ಟಿಂದ ನೋಡ್ಬಿಡೋಣ. ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಪಿ ಆಫ್ ಎಮ್ ಈಸ್ ಈಕ್ವಲ್ ಟು m⁴ + 2m + m⁴ 10 ಈಸ್ ಅಂತ ಕೊಟ್ಟಿದ್ದೀನಿ. ಓಕೆ, ವೇರಿಯಬಲ್ ಏನಿದೆ? ಎಮ್ ಇದೆ, ಇದರ ಪವರ್ ಎಷ್ಟು? 9. ಈ ಎಮ್ಮಿನ ಪವರ್ ಎಷ್ಟು? 1. ಈ ಎಮ್ಮಿನ ಪವರ್ ಎಷ್ಟು? 10. ನೋಡಿ, 9, 1, 10 ಇದೆ ಪವರ್ಗಳು. ಈ ಮೂರೂ ಪವರ್ ಅಥವಾ ಮೂರೂ ಎಕ್ಸ್ಪೋನೆಂಟಲ್ಲಿ ಹೈಯೆಸ್ಟ್ ಇರೋದು ಯಾವುದು ಅಂತ ನೋಡಿದರೆ ಹೈಯೆಸ್ಟ್ ಇರೋದು 10 ಆಗಿದೆ. ಹಾಗಾಗಿ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಏನಾಗಿರುತ್ತೆ? 10 ಆಗಿರುತ್ತೆ. ಗೊತ್ತಾಯ್ತು? ಹಾಗಾದರೆ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂದರೆ ದ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಆರ್ ಪವರ್ ಆಫ್ ದ ವೇರಿಯಬಲ್ ಇನ್ ಎ ಪಾಲಿನಾಮಿಯಲ್ ಆಗಿರುತ್ತೆ. Constant polynomial, the degree of the polynomial is 0, then the polynomial is called constant polynomial. ಭಾಳ ಸಿಂಪಲ್ ಆಗಿದೆ ನೋಡಿ. ಯಾವುದೇ ಒಂದು ಪಾಲಿನಾಮಿಯಲ್ನಲ್ಲಿ ಡಿಗ್ರಿ 0 ಆಗಿದ್ದರೆ ಅದನ್ನು ನಾವೆಂತ ಹೇಳ್ತೀವಿ? ಕಾನ್ಸ್ಟೆಂಟ್ ಪಾಲಿನಾಮಿಯಲ್. ಓಕೆ, ಡಿಗ್ರಿ 0 ಅಂತ ಹೇಳಿದರೆ ಹೈಯೆಸ್ಟ್ ಪವರು 0 ಆಗಿರುತ್ತೆ ಅಂತ. ಓಕೆ, ಇದನ್ನು ಎಕ್ಸಾಂಪಲ್ ತೊಗೊಂಡ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಎಕ್ಸಾಂಪಲ್, ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 10 ಅಂತ ಬರ್ತೀನಿ. ಜಸ್ಟ್ ಎ ನಂಬರ್ ಬರ್ತೀನಿ. ಇಲ್ಲಿ ವೇರಿಯಬಲ್ ಇಲ್ಲ ಅಂದರೆ ಆ ವೇರಿಯಬಲ್ನ ಪವರ್ ಏನಾಗಿರುತ್ತೆ? 0 ಆಗಿರುತ್ತೆ. ಯಾವುದೇ ಒಂದು ವೇರಿಯಬಲ್ನ ಪವರು 0 ಆಗಿತ್ತಪ್ಪ ಅಂದರೆ ನಾವಲ್ಲಿ ವೇರಿಯಬಲನ್ನು ಬರೆಯೋದಿಲ್ಲ. ಯಾಕೆಂದರೆ ಎಕ್ಸ್ ಇದೆ ಅಂತ ಇಟ್ಕೊಂಡ್ರೆ x⁴ ಅಂದರೆ ವ್ಯಾಲ್ಯೂ 1 ಆಗಿರುತ್ತೆ. 10 × 1 10 ಬರುತ್ತೆ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 10 ಅಂತ ಬಂತು ಅಂದರೆ ವೇರಿಯಬಲ್ ಇಲ್ಲ. ಅಕಸ್ಮಾತ್ ವೇರಿಯಬಲ್ ಇದ್ದರೆ ಪವರ್ ಏನಾಗಿರುತ್ತೆ? 0 ಆಗಿರುತ್ತೆ. ಅಂದರೆ ಡಿಗ್ರಿ ಏನಾಗೋಯ್ತು? 0 ಆಯಿತು. ಹಾಗಾಗಿ ಇದನ್ನು ನಾವು ಎಂತ ಹೇಳ್ತೀವಿ? ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 10, ಜಿ ಆಫ್ ವೈ ಈಸ್ ಈಕ್ವಲ್ ಟು -2, ನೆಗೆಟಿವ್ನು ಬರ್ಬೋದು. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1/4, ಫ್ರ್ಯಾಕ್ಷನ್ನು ಬರ್ಬೋದು ಅಥವಾ ರ್ಯಾಷನಲ್ ನಂಬರು ಬರ್ಬೋದು. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3/7. ಇವೆಲ್ಲವೂ ಸಹ ಅಂದರೆ ಬರೀ ಕಾನ್ಸ್ಟೆಂಟ್ ನಂಬರ್ ಬಂದಿತ್ತಪ್ಪ ಅಂದರೆ ಅದನ್ನು ನಾವೆಂತ ಹೇಳ್ತೀವಿ? ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಲೀನಿಯರ್ ಪಾಲಿನಾಮಿಯಲ್ ಅಂತ ಬರುತ್ತೆ. ಇದರ ಮೀನಿಂಗ್ ಇಷ್ಟೇ: ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಈಸ್ 1, ದೆನ್ ದ ಪಾಲಿನಾಮಿಯಲ್ ಈಸ್ ಕಾಲ್ಡ್ ಲೀನಿಯರ್ ಪಾಲಿನಾಮಿಯಲ್. ಯಾವುದೇ ಒಂದು ಪಾಲಿನಾಮಿಯಲ್ನ ಡಿಗ್ರಿ 1 ಇತ್ತು ಅಂತ ಹೇಳಿದರೆ ಅದನ್ನು ನಾವೆಂತ ಹೇಳ್ತೀವಿ? ಲೀನಿಯರ್ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಓಕೆ, ಎಕ್ಸಾಂಪಲ್ ನೋಡೋಣ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 4x - 3 ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ವೇರಿಯಬಲ್ ಯಾವುದು? ವೇರಿಯಬಲ್ ಎಕ್ಸ್ ಇದೆ. ಎಕ್ಸಿನ ಪವರ್ ಏನಿದೆ? 1 ಇದೆ. ಎಕ್ಸಿನ ಪವರ್ 1 ಇದೆ ಅಂದರೆ ಡಿಗ್ರಿ ಎಷ್ಟು? ಹೈಯೆಸ್ಟ್ ಪವರ್ 1. ಯಾಕಂದರೆ ಬೇರೆ ವೇರಿಯಬಲ್ ಇಲ್ಲ ಇಲ್ಲಿ, ಹೌದಲ್ವಾ? ಈ ಎಕ್ಸಿನ ಅಂದರೆ ವೇರಿಯಬಲ್ನ ಪವರ್ 1 ಆಗಿದೆ. ಇದೇ ಹೈಯೆಸ್ಟು. ಡಿಗ್ರಿ ಈಸ್ 1 ಆಯಿತು. ಡಿಗ್ರಿ 1 ಆದರೆ ಅದನ್ನು ಅಂತ ಹೇಳ್ತೀವಿ? ಲೀನಿಯರ್ ಪಾಲಿನಾಮಿಯಲ್ ಅಂತೀವಿ. ಜಿ ಆಫ್ ವೈ ಈಸ್ ಈಕ್ವಲ್ ಟು 2y ಇದೆ. ವೇರಿಯಬಲ್ ಈಸ್ y, ಪವರ್ ಈಸ್ 1, therefore ಡಿಗ್ರಿ ಆಫ್ ದ ಪವರ್ ಈಸ್ 1 ಆಗಿರುತ್ತೆ. P
ಪಿ ಆಫ್ ಆರ್ ಇಸ್ ಈಕ್ವಲ್ ಟು 8r ಪ್ಲಸ್ 7/9 ಆಗಿದೆ. ವೇರಿಯಬಲ್ ಒಂದೇ ಇರೋದಿಲ್ಲಿ, ಅದರ ಪವರು 1 ಇದೆ. ಹಾಗಾಗಿ ಇದೇನಾಯಿತು, ಲೀನಿಯರ್ ಪಾಲಿನಾಮಿಯಲ್ ಆಗೋಯಿತು. ಓಕೆ, ನೆಕ್ಸ್ಟ್ ಇದು ನೆನಪಾಗಿ ಇಟ್ಕೊಂಡಿರಿ, ಎಕ್ಸಾಮ್ಸಲ್ಲಿ ಇದು ಬಂದೇ ಬರುತ್ತೆ ಕ್ವಶನ್ನು. ಜನರಲ್ ಫಾರ್ಮ್ ಆಫ್ ಲೀನಿಯರ್ ಪಾಲಿನಾಮಿಯಲ್ ಈಸ್. ಲೀನಿಯರ್ ಪಾಲಿನಾಮಿಯಲ್ನ ಜನರಲ್ ಫಾರ್ಮ್ ಏನಾಗಿರುತ್ತೆ ಅಂದರೆ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಆಗಿರುತ್ತೆ. ಎಕ್ಸ್ ಅನ್ನೋದು ವೇರಿಯಬಲ್ ಆಗಿರುತ್ತೆ, ಪವರು 1 ಇರುತ್ತೆ. ಎ ಮತ್ತು ಬಿಗಳು ರಿಯಲ್ ನಂಬರ್ಸ್ ಆಗಿರುತ್ತೆ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಅನ್ನೋದು ಜನರಲ್ ಫಾರ್ಮ್ ಆಫ್ ಲೀನಿಯರ್ ಪಾಲಿನಾಮಿಯಲ್ ಆಗಿರುತ್ತೆ. ವೇರ್ ಎ ಈಸ್ ನಾಟ್ ಈಕ್ವಲ್ ಟು 0. ಎ ಅನ್ನೋದು 0ಗೆ ಈಕ್ವಲ್ ಆಗಬಾರದು ಅಂತ ಹೇಳ್ತಾರೆ. Quadratic polynomial, the degree of the polynomial is 2, then the polynomial is called quadratic polynomial. ಯಾವುದೇ ಒಂದು ಪಾಲಿನಾಮಿಯಲ್ನಲ್ಲಿ ಡಿಗ್ರಿ 2 ಆಗಿತ್ತಪ್ಪ ಅಂತ ಹೇಳಿದರೆ ಅದನ್ನು ನಾವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಓಕೆ, ಎಕ್ಸಾಂಪಲನ್ನು ನೋಡೋಣ. ಎಕ್ಸಾಂಪಲ್, ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 5x². ನೋಡಿ, ಇಲ್ಲಿ 5x² ಇದೆ ಅಲ್ವಾ, ಇಲ್ಲಿ ವೇರಿಯಬಲ್ ಯಾವುದು, ಎಕ್ಸ್ ಆಗಿದೆ. ಎಕ್ಸಿನ ಪವರ್ ಏನಾಗಿದೆ, 2 ಆಗಿದೆ. ಇದೇ ಹೈಯೆಸ್ಟ್ ಆಗಿದೆ, ಹಾಗಾಗಿ ಡಿಗ್ರಿ ಈಸ್ 2 ಆಯಿತು. ಹಾಗಾಗಿ 5x² ಅನ್ನೋದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗಿದೆ. ಓಕೆ, ಜಿ ಆಫ್ ಎಮ್ ಈಸ್ ಈಕ್ವಲ್ ಟು m² ಮೈನಸ್ 2m ಮೈನಸ್ 1 ಇದೆ ಅಲ್ವಾ. ಓಕೆ, ಇಲ್ಲಿ ವೇರಿಯಬಲ್ ಎಮ್ ಇದೆ, ಇಲ್ಲಿ ಎಮ್ಮಿನ ಪವರ್ ಎಷ್ಟಿದೆ, 2 ಇದೆ. ಇಲ್ಲಿ ಎಮ್ಮಿನ ಪವರು 1 ಇದೆ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ಇವೆರಡರಲ್ಲಿ ಹೈಯೆಸ್ಟ್ ಪವರ್ ಯಾವುದು, ಹೈಯೆಸ್ಟ್ ಪವರ್ ಇಸ್ 2. ಅಂದರೆ ಡಿಗ್ರಿ ಏನಾಯಿತು, 2 ಆಗೋಯಿತು. ಹಾಗಾಗಿ ಇದಿಷ್ಟು ಪಾಲಿನಾಮಿಯಲ್ನ ನಾವು ಎಂತ ಹೇಳ್ಬೋದು, ಹೈಯೆಸ್ಟ್ ಪವರ್ 2 ಆಗಿರೋದ್ರಿಂದ ಇದನ್ನು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಹೇಳ್ಬೋದು. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಪಿ ಆಫ್ ಆರ್ ಇಸ್ ಈಕ್ವಲ್ ಟು ಆರ್ ಪ್ಲಸ್ 7 ಪ್ಲಸ್ 8r² ಅಂತ ಬರ್ತೀನಿ. ಓಕೆ, ಆರ್ ವೇರಿಯಬಲ್ ಏನಾಗಿದೆ, ಆರ್ ಆಗಿದೆ. ಇದ್ರ ಪವರ್ ಏನೂ ಇಲ್ಲ ಅಂದರೆ 1 ಇರುತ್ತೆ. ಈ ವೇರಿಯಬಲ್ ಅಂದರೆ ಆರ್ನ ವೇರಿಯಬಲ್ನ ಪವರ್ 2 ಆಗಿದೆ. ಇಲ್ಲಿ 1 ಇದೆ, 2 ಇದೆ. ಹೈಯೆಸ್ಟ್ ಪವರ್ ಯಾವುದು, 2 ಆಯಿತು. ಹಾಗಾಗಿ ಪಾಲಿನಾಮಿಯಲ್ ಹೈಯೆಸ್ಟ್ ಪವರ್ 2 ಅಂದರೆ ಡಿಗ್ರಿ ಈಸ್ 2. ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಈಸ್ 2 ಆಗಿದೆ. ಹಾಗಾಗಿ ಇದನ್ನ ಏನು ಹೇಳ್ಬೋದು, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ನಾವು ಹೇಳ್ಬೋದು. ಓಕೆ, ದ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಈಸ್. ಓಕೆ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ನ ಜನರಲ್ ಫಾರ್ಮ್ ಯಾವ ರೀತಿ ಆಗಿರುತ್ತಪ್ಪ ಅಂತ ಹೇಳಿದರೆ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ax² ಪ್ಲಸ್ bx ಪ್ಲಸ್ c ಆಗಿರುತ್ತೆ. ನೋಡಿ, ವೇರಿಯಬಲ್ ಎಕ್ಸ್ ಇದೆ, ವೇರಿಯಬಲ್ ಎಕ್ಸ್ ಇದೆ, ಪವರ್ 2 ಇದೆ. ಇಲ್ಲಿ ಪವರ್ ಏನಾಗಿದೆ, ಏನೂ ಇಲ್ಲ ಅಂದರೆ 1 ಇರುತ್ತೆ. ಹೈಯೆಸ್ಟ್ ಪವರ್ ಏನಾಯಿತು, 2 ಆಯಿತು. ಹೈಯೆಸ್ಟ್ ಪವರ್ 2 ಇರೋದರಿಂದ ಇದನ್ನು ನಾವೆಂತ ಹೇಳ್ಬೋದು, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಹೇಳ್ಬೋದು. ಈ ರೀತಿಯಾಗಿ ಬರೋದ್ರೆ ಇದನ್ನು ನಾವು ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತೀವಿ. ವೇರ್ ಎ ಈಸ್ ನಾಟ್ ಈಕ್ವಲ್ ಟು 0. ಎ ಅನ್ನೋದು 0ಗೆ ಈಕ್ವಲ್ ಆಗಬಾರ್ದು. ಎ ಬಿ ಸಿ ಇದೆಯಲ್ಲ, ಇವುಗಳನ್ನು ನಾವು ರಿಯಲ್ ನಂಬರ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಯ್ತಲ್ವಾ. ಈಗ ಕ್ಯೂಬಿಕ್ ಪಾಲಿನಾಮಿಯಲ್, ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಈಸ್ 3, ದೆನ್ ದ ಪಾಲಿನಾಮಿಯಲ್ ಈಸ್ ಕಾಲ್ಡ್ ಕ್ಯೂಬಿಕ್ ಪಾಲಿನಾಮಿಯಲ್. ಗೊತ್ತಾಗ್ತಿದೆಯಾ, ಯಾವುದೇ ಒಂದು ಪಾಲಿನಾಮಿಯಲ್ನ ಡಿಗ್ರಿ 3 ಆಗಿತ್ತಪ್ಪ ಅಂತ ಹೇಳಿದರೆ ಅದನ್ನು ನಾವು ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಓಕೆ, ಎಕ್ಸಾಂಪಲನ್ನು ನೋಡೋಣ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಪಿ ಆಫ್ ಎಮ್ ಈಸ್ ಈಕ್ವಲ್ ಟು m⁻³ ಮೈನಸ್ m² ಪ್ಲಸ್ m ಪ್ಲಸ್ 5 ಇದೆ. ವೇರಿಯಬಲ್ ನೋಡಿ, ಇಲ್ಲಿ 3 ಇದೆ. ಇಲ್ಲಿ m⁻³ ಇದೆ, m⁻² ಇದೆ, ಏನೂ ಇಲ್ಲ ಅಂದರೆ 1 ಇದೆ. ಹಾಗಾದರೆ ವೇರಿಯಬಲ್ ಪವರ್ ಏನೇನು ಬಂತು, 3, 2, 1. ಈ 3ರಲ್ಲಿ ಹೈಯೆಸ್ಟ್ ಪವರ್ ಯಾವುದು, ಹೈಯೆಸ್ಟ್ ಪವರ್ ಈಸ್ 3. ಹೈಯೆಸ್ಟ್ ಪವರ್ 3 ಬಂತು ಅಂದರೆ ಡಿಗ್ರಿ ಈಸ್ 3 ಆಯಿತು. ಡಿಗ್ರಿ 3 ಆಗಿತ್ತಪ್ಪ ಅಂದರೆ ಇದನ್ನು ನಾವೆಂತ ಹೇಳ್ಬೋದು, ಟೋಟಲ್ ಪಾಲಿನಾಮಿಯಲ್ನ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಹೇಳ್ಬೋದು. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡಿದರೆ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 8x³ ಮೈನಸ್ 9 ಅಂತ ಇದೆ. ವೇರಿಯಬಲ್ ಇರೋದೇ 1, ಇದರ ಪವರ್ 3 ಆಗಿದೆ. ಹಾಗಾದರೆ ಈ ಪಾಲಿನಾಮಿಯಲ್ನ ಡಿಗ್ರಿ ಎಷ್ಟು, 3 ಆಯಿತು. ಹಾಗಾಗಿ ಇದನ್ನು ನಾವೆಂತ ಹೇಳ್ಬೋದು, ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಜನರಲ್ ಫಾರ್ಮ್ ಆಫ್ ಕ್ಯೂಬಿಕ್ ಪಾಲಿನಾಮಿಯಲ್ ಈಸ್. ಜನರಲ್ ಫಾರ್ಮ್ ಆಫ್ ಕ್ಯೂಬಿಕ್ ಪಾಲಿನಾಮಿಯಲ್ ಏನಾಗಿರುತ್ತಪ್ಪ ಅಂದರೆ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ax³ ಪ್ಲಸ್ bx² ಪ್ಲಸ್ cx ಪ್ಲಸ್ ಡಿ ಆಗಿರುತ್ತೆ. ವೇರ್ ಎ ಈಸ್ ನಾಟ್ ಈಕ್ವಲ್ ಟು 0. ನೋಡಿ, ಎ ಬಿ ಸಿ ಡಿ ಇವು ಇಷ್ಟು ಸಹ ಅಂದರೆ ಎ ಬಿ ಸಿ ಡಿ ಅನ್ನುವಂಥ 4 ಸಹ ರಿಯಲ್ ನಂಬರ್ಸ್ ಆಗಿರುತ್ತೆ. ಎಕ್ಸ್ ಅನ್ನೋದು ಏನಾಗಿರುತ್ತೆ, ವೇರಿಯಬಲ್ನ ಇಲ್ಲೇ ಬರ್ತೀನಿ, ಪಿ ಆಫ್ ಎಕ್ಸ್ ಅಂತ ಬರ್ತೀನಿ ಅಂದರೆ ಎಕ್ಸ್ ಎಲ್ಲೆಲ್ಲಿ ಕಾಣುತ್ತೆ ಅವೆಲ್ಲವೂ ವೇರಿಯಬಲ್ ಆಗಿರುತ್ತೆ. ಹೈಯೆಸ್ಟ್ ಪವರ್ ಏನಾಗಿದೆ, 3 ಆಗಿದೆ. ಹಾಗಾಗಿ ಇದು ಕ್ಯೂಬಿಕ್ ಪಾಲಿನಾಮಿಯಲ್ ಆಗಿದೆ ಮತ್ತು ಇದು ಜನರಲ್ ಫಾರ್ಮ್ ಆಫ್ ಕ್ಯೂಬಿಕ್ ಪಾಲಿನಾಮಿಯಲ್ ಆಗಿರುತ್ತೆ.
value of the polynomial if f of x is a polynomial in x and k is a real number, then the real number obtained by replacing x by k in f of x is called the value of f of x at x is equal to k and is denoted by f of k. ಓಕೆ, ಇದರ ಮೀನಿಂಗ್ ಭಾಳ ಈಸಿ ಆಗಿದೆ. ನಾವು ಈಗಾಗಲೇ 9th ಸ್ಟ್ಯಾಂಡರ್ಡಲ್ಲಿ ಇದನ್ನು ಕಲ್ತ್ಕೊಂಡಿದ್ದೀವಿ. ಓಕೆ, ಎಫ್ ಆಫ್ ಎಕ್ಸ್ ಅನ್ನೋದು ಒಂದು ಪಾಲಿನಾಮಿಯಲ್ ಆಗಿದೆ. ಇದರಲ್ಲಿ ವೇರಿಯಬಲ್ ಎಕ್ಸ್ ಇದೆ ಆ್ಯಂಡ್ ಕೆ ಅನ್ನುವಂಥದ್ದು ಏನಾಗಿದೆ, ಒಂದು ರಿಯಲ್ ನಂಬರ್ ಆಗಿದೆ. ಈಗ ಏನಾಗುತ್ತಪ್ಪ ಅಂತೇಳಿದರೆ, ನೀವು ಎಕ್ಸನ್ನು ಕೆಯಿಂದ ರೀಪ್ಲೇಸ್ ಮಾಡಿದರೆ ಗೊತ್ತಾಗ್ತಿದೆಯಲ್ವಾ, ಎಕ್ಸ್ ಅನ್ನುವಂತಹ ವೇರಿಯಬಲನ್ನು ಕೆ ಅನ್ನುವಂಥ ರಿಯಲ್ ನಂಬರಿಂದ ರೀಪ್ಲೇಸ್ ಮಾಡಿ ಸಿಂಪ್ಲಿಫೈ ಮಾಡಿದರೆ ನಿಮಗೆ ಇನ್ನೊಂದು ರಿಯಲ್ ನಂಬರ್ ಸಿಗುತ್ತೆ, ಒಬ್ಟೈನ್ಡ್ ಆಗುತ್ತೆ. ಅದನ್ನೇ ನಾವು ಎಂತ ಹೇಳ್ತೀವಿ, ವ್ಯಾಲ್ಯೂ ಆಫ್ ದ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ನೋಡಿ, ಎಫ್ ಆಫ್ ಎಕ್ಸಲ್ಲಿ ಎಕ್ಸನ್ನು ನಾನು ಎಂತ ರೀಪ್ಲೇಸ್ ಮಾಡ್ತೀನಿ, ಕೆ ಇಂದ ರೀಪ್ಲೇಸ್ ಮಾಡೋದ್ರಿಂದ ಎಫ್ ಆಫ್ ಕೆ ಆಗುತ್ತೆ. ಓಕೆ, ಒಂದು ಎಕ್ಸಾಂಪಲನ್ನು ತೊಗೊಳ್ತೀನಿ ನೋಡಿ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 4x ಮೈನಸ್ 1 ಇದೆ ಅಂತ ಇಟ್ಕೊಳ್ಳೋಣ. ಎಕ್ಸ್ ವ್ಯಾಲ್ಯೂವನ್ನು ಎಕ್ಸನ್ನು ನಾನು ಇನ್ನೊಂದು ವ್ಯಾಲ್ಯೂವನ್ನು ತೊಗೊಳ್ತೀನಿ. ಎಕ್ಸಿಗೆ ಏನು, ಎಕ್ಸ್ ವ್ಯಾಲ್ಯೂವನ್ನು 3 ಅಂತ ತೊಗೊಳ್ತೀನಿ. ನೋಡಿ, ಪಿ ಆಫ್ ಎಕ್ಸಿಗೆ ಏನಂತ ರೀಪ್ಲೇಸ್ ಮಾಡಬೇಕು, ಈಗ ನಾನು ಎಕ್ಸನ್ನು 3 ಅಂತ ರೀಪ್ಲೇಸ್ ಮಾಡ್ತೀನಿ. ಎಕ್ಸ್ ವ್ಯಾಲ್ಯೂ ಎಲ್ಲ ಕಾಣುತ್ತೋ ಅದೆಲ್ಲ ರೀಪ್ಲೇಸ್ ಮಾಡಿ. 4 ಆಫ್ ಎಕ್ಸಿನ ವ್ಯಾಲ್ಯೂ 3 ಮೈನಸ್ 1 ಆಗೋಯಿತು. ಓಕೆ, ಸಿಂಪ್ಲಿಫೈ ಮಾಡೋಣ. ಇಂಟು ಇರೋದ್ರಿಂದ 4 3 12 ಮೈನಸ್ 1 ಹಾಗೆ ಬರುತ್ತೆ. ಓಕೆ, 12ಗೆ ಪ್ಲಸ್ ಇದೆ, 1ಗೆ ಮೈನಸ್ ಇದೆ. ಪ್ಲಸ್ಸು ಮೈನಸ್ಸು ಬಂದರೆ ಸಬ್ಟ್ರಾಕ್ಷನ್ನು. 12ಅಲ್ಲಿ 1 ಹೋಯಿತು ಅಂದರೆ 11. ಬಿಗ್ಗರ್ ನಂಬರ್ 12 ಆಗಿರೋದ್ರಿಂದ ಪ್ಲಸ್ ಇದೆ, ಪ್ಲಸ್ 11 ಆನ್ಸರ್ ಬಂತು. ನೋಡಿ, ಪಿ ಆಫ್ 3ನ ವ್ಯಾಲ್ಯೂ ಏನು ಬಂತು, 11 ಬಂತು. ಈ 11ಅನ್ನು ನಾವು ಎಂತ ಹೇಳ್ತೀವಿ, ವ್ಯಾಲ್ಯೂ ಆಫ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಆಟ್ ಎಕ್ಸ್ ಈಸ್ ಈಕ್ವಲ್ ಟು 3. ಎಕ್ಸನ್ನು ನಾನು 3ಇಂದ ರೀಪ್ಲೇಸ್ ಮಾಡಿದರೆ ಆನ್ಸರ್ ಏನು ಬರುತ್ತೆ, 11 ಬರುತ್ತೆ. ಇದನ್ನು ನಾವು ಎಂತ ಹೇಳ್ತೀವಿ, ವ್ಯಾಲ್ಯೂ ಆಫ್ ದ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ನೀವು ಎಕ್ಸ್ ವ್ಯಾಲ್ಯೂನ ಚೇಂಜ್ ಮಾಡ್ತಾ ಹೋದಂಗೆ ವ್ಯಾಲ್ಯೂ ಆಫ್ ದ ಪಾಲಿನಾಮಿಯಲ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. Zero of the polynomial if p of x is a polynomial and k is any real number such that p of k is equal to 0, then k is called a zero of the polynomial. ಓಕೆ, ಇದ್ರ ಮೀನಿಂಗ್ ಭಾಳ ಈಸಿ ಆಗಿದೆ. ನೋಡಿ, ಪಿ ಆಫ್ ಎಕ್ಸ್ ಅನ್ನುವಂಥದ್ದು ಪಾಲಿನಾಮಿಯಲ್ ಆಗಿದೆ. ಇದರಲ್ಲಿ ವೇರಿಯಬಲ್ ಎಕ್ಸ್ ಇದೆ. ಕೆ ಎನ್ನುವಂಥದ್ದು ಏನಾಗಿದೆ, ಎನಿ ರಿಯಲ್ ನಂಬರ್ ಆಗಿದೆ. ಈಗ ನೀವು ಪಿ ಆಫ್ ಕೆ ಇಸ್ ಈಕ್ವಲ್ ಟು 0 ಆಯಿತು ಅಂತ ಹೇಳಿದರೆ, ಈ ಪಿ ಆಫ್ ಕೆ ಇಸ್ ಈಕ್ವಲ್ ಟು 0 ಅಂದರೆ ಏನಂತ ಮೀನಿಂಗ್ ಅಂದರೆ, ನಮ್ಮ ಹತ್ರ ಪಿ ಆಫ್ ಎಕ್ಸ್ ಇದೆ ಅಲ್ವಾ, ಎಕ್ಸನ್ನು ನಾನು ಕೆ ಇಂದ ರೀಪ್ಲೇಸ್ ಮಾಡ್ತೀನಿ. ಗೊತ್ತಾಯ್ತಾ, ಎಕ್ಸನ್ನು ಏನು ಮಾಡ್ತೀನಿ, ಕೆ ಇಂದ ರೀಪ್ಲೇಸ್ ಮಾಡ್ತೀನಿ. ಅವಾಗ ಪಿ ಆಫ್ ಕೆ ಆಗುತ್ತೆ. ವ್ಯಾಲ್ಯೂ ನನಗೆ 0 ಬಂತು ಅಂದರೆ, ಪಿ ಆಫ್ ಕೆ ಹಾಕ್ಕೊಂಡಾಗ ನನಗೆ ವ್ಯಾಲ್ಯೂ 0 ಬಂತಪ್ಪ ಅಂದರೆ ಈ ಕೆ ಅನ್ನು ನಾವು ಝೀರೋ ಆಫ್ ದ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಓಕೆ, ಒಂದು ಎಕ್ಸಾಂಪಲ್ ತೊಗೊಳ್ತೀನಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x ಮೈನಸ್ 8 ಇದೆ ಅಂತ ಇಟ್ಕೊಳ್ಳೋಣ. ಇದು ಒಂದು ಪಾಲಿನಾಮಿಯಲ್ಲು. ಇಲ್ಲಿ ನೋಡಿ, ಎಕ್ಸನ್ನು ನಾನು 4ಇಂದ ರೀಪ್ಲೇಸ್ ಮಾಡ್ತೀನಿ. ಗೊತ್ತಾಯ್ತಾ, ಇಲ್ಲಿ ಕೆ ಅಂತ ಹೇಳಿದಾರಲ್ವ, ಕೆ ವ್ಯಾಲ್ಯೂ 4 ಅಂತ ತೊಗೊಂಡೆ. ಎಕ್ಸ್ ಈಸ್ ಈಕ್ವಲ್ ಟು 4 ಆಯಿತು. ಓಕೆ, ಪಿ ಆಫ್ ಎಕ್ಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ 4 ಹಾಕ್ಕೊಳ್ಳಿ. ಪಿ ಆಫ್ 4 ಈಸ್ ಈಕ್ವಲ್ ಟು 2 ಆಫ್ ಎಕ್ಸ್ ವ್ಯಾಲ್ಯೂ 4 ಮೈನಸ್ 8 ಆಗೋಯಿತು. 2 4 8 ಮೈನಸ್ 8. ನೋಡಿ, ಮೈನಸ್ ಇರೋದ್ರಿಂದ ಸಬ್ಟ್ರಾಕ್ಷನ್ 0 ಬಂತು. ಪಿ ಆಫ್ 4 ಈಸ್ ಈಕ್ವಲ್ ಟು ಏನು ಬಂತು ನನಗೆ, 0. ನೋಡಿ, ಎಕ್ಸನ್ನು ನಾನು ಕೆ ಇಂದ ರೀಪ್ಲೇಸ್ ಮಾಡಿದ ಮೇಲೆ ಪಿ ಆಫ್ 4 ಆಯಿತು. ಇದರ ಆನ್ಸರ್ ಏನು ಬಂತು, 0 ಬಂತು. 0 ಯಾವಾಗ ಬಂತು, ಎಕ್ಸ್ ವ್ಯಾಲ್ಯೂವನ್ನು 4 ಅಂತ ತಗೊಂಡಾಗ ಬಂತು. ಹಾಗಾಗಿ 4ಅನ್ನು ನಾವು ಎಂತ ಹೇಳ್ತೀವಿ, 4 ಈಸ್ ಎ ಝೀರೋ ಆಫ್ ದ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಲ್ವಾ, ಈ ರೀತಿಯಾಗಿ ನೀವು ಝೀರೋ ಆಫ್ ದ ಪಾಲಿನಾಮಿಯಲನ್ನು ಅರ್ಥ ಮಾಡ್ಕೊಳ್ಳಿ. ಪಿ ಆಫ್ ಎಕ್ಸ್ ಇದೆ, ಎಕ್ಸನ್ನು ನಾನು 4ಇಂದ ರೀಪ್ಲೇಸ್ ಮಾಡಿದೆ, ಅವಾಗ ಪಿ ಆಫ್ 4 ಆಯಿತು. ಆನ್ಸರ್ ಏನು ಬಂತು, ಸಿಂಪ್ಲಿಫೈ ಮಾಡಿದಾಗ 0 ಬಂತು. ಯಾವುದೇ ಒಂದು ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಷನ್ ಮಾಡಿದ ತಕ್ಷಣ ಆ ಪಾಲಿನಾಮಿಯಲ್ನ ಆನ್ಸರ್ 0 ಬಂತಪ್ಪ ಅಂದರೆ ಯಾವುದನ್ನು ಸಬ್ಸ್ಟಿಟ್ಯೂಷನ್ ಮಾಡಿದಾಗ 0 ಬಂತು, 4ಅನ್ನು ನಾವು ಏನು ಹೇಳ್ತೀವಿ, ಝೀರೋ ಆಫ್ ದ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಓಕೆನಾ, ಅರ್ಥ ಆಯ್ತಲ್ವಾ.
ಓಕೆ, ಒಂದು ನೋಟ್ ಇದೆ. ಇದನ್ನು ನಿಮಗೆ ಎಕ್ಸಾಮಲ್ಲಿ 1 ಮಾರ್ಕ್ಸಿಗೆ ಕೇಳ್ತಾರೆ. ಎ ಲೀನಿಯರ್ ಪಾಲಿನಾಮಿಯಲ್ ಹ್ಯಾಸ್ ಅಟ್ ಮೋಸ್ಟ್ 1 zeros. ಇದನ್ನು ಯಾವ ರೀತಿಯಾಗಿ ಕೇಳ್ಬೋದು ಅಂದರೆ, ಎ ಲೀನಿಯರ್ ಪಾಲಿನಾಮಿಯಲ್ ಹ್ಯಾಸ್ ಡ್ಯಾಶ್ ಝೀರೋಸ್ ಅಂತ ಹೇಳ್ತಾರೆ. ಅವಾಗ ಏನು ಬರ್ತೀರಿ, ಒಂದು ಲೀನಿಯರ್ ಪಾಲಿನಾಮಿಯಲ್ಗೆ 1 zeros ಇರುತ್ತೆ. ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಹ್ಯಾಸ್ ಅಟ್ ಮೋಸ್ಟ್ 2 zeros. ಕ್ವಾಡ್ರಾಟಿಕ್ ಪಾಲಿನಾಮಿಯಲಲ್ಲಿ 2 zeros ಇರುತ್ತೆ. ಎ ಕ್ಯೂಬಿಕ್ ಪಾಲಿನಾಮಿಯಲ್ ಹ್ಯಾಸ್ ಅಟ್ ಮೋಸ್ಟ್ 3 zeros. ಕ್ಯೂಬಿಕ್ ಪಾಲಿನಾಮಿಯಲಲ್ಲಿ 3 zeros ಇರುತ್ತೆ. ಓಕೆ, ಇನ್ ಜನರಲ್ ಹಾಗಾದರೆ ಇದನ್ನು ನಾವು ಯಾವ ರೀತಿಯಾಗಿ ಹೇಳ್ಬೋದು ಅಂದರೆ, ಇನ್ ಜನರಲ್ ಎ ಪಾಲಿನಾಮಿಯಲ್ ಆಫ್ ಡಿಗ್ರಿ ಎನ್ ಹ್ಯಾಸ್ ಅಟ್ ಮೋಸ್ಟ್ ಎನ್ zeros. ಅರ್ಥ ಆಗ್ತಿದೆಯಲ್ವ? ಹೀಗೆ ಯಾವುದೇ ಒಂದು ಪಾಲಿನಾಮಿಯಲ್ನಲ್ಲಿ ಡಿಗ್ರಿ ಎಷ್ಟಿರುತ್ತೋ ಅಂದರೆ ಹೈಯೆಸ್ಟ್ ಪವರ್ ಎಷ್ಟಿರುತ್ತೋ ಅಷ್ಟು ಝೀರೋಸ್ಗಳು ಇರುತ್ತೆ. ನೋಡಿ, ಲೀನಿಯರ್ ಪಾಲಿನಾಮಿಯಲ್ ಡಿಗ್ರಿ ಎಷ್ಟಿರುತ್ತೆ, 1 ಇರುತ್ತೆ, ಹಾಗಾಗಿ 1 zeros ಬರುತ್ತೆ. ಕ್ವಾಡ್ರಾಟಿಕ್ ಪಾಲಿನಾಮಿಯಲಲ್ಲಿ ಡಿಗ್ರಿ ಎಷ್ಟಿರುತ್ತೆ, 2 ಇರುತ್ತೆ, ಹಾಗಾಗಿ 2 zeros ಬರುತ್ತೆ. ಕ್ಯೂಬಿಕ್ ಪಾಲಿನಾಮಿಯಲಲ್ಲಿ ಡಿಗ್ರಿ ಎಷ್ಟಿರುತ್ತೆ, 3 ಇರುತ್ತೆ, ಹಾಗಾಗಿ 3 zeros ಬರುತ್ತೆ. ಈ ರೀತಿಯಾಗಿ ನೀವು ಇದನ್ನು ನೆನಪಾಗಿ ಇಟ್ಕೊಂಡಿರಿ. ಮತ್ತು ಇದು ಏನೇನು ಇಂಟ್ರೊಡಕ್ಷನ್ ನಾನು ಮಾಡಿದ್ದೀನಿ ಇದಿಷ್ಟು ಸಹ ನಿಮಗೆ ಎಕ್ಸಾಮಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕೊಡ್ತಾರೆ. ಹಾಗಾಗಿ ಇದನ್ನು ಸಹ ಚೆನ್ನಾಗಿ ಅರ್ಥ ಮಾಡಿಕೊಂಡು ನೆನಪಾಗಿ ಇಟ್ಕೊಂಡಿರಿ.